ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೋಸ್ಗಾ ಗ್ರಾಮದ ಶ್ರೀ ವಿಜಯಕುಮಾರ್ ಆರ್. ಖೂಬಾ ಅವರ ಸ್ಫೂರ್ತಿದಾಯಕ ಪ್ರಯಾಣ ಇದು. ರಾಸಾಯನಿಕಗಳ ಬದಲು ಮಣ್ಣಿನ ಆರೋಗ್ಯ ಮತ್ತು ಶಾರ್ಟ್ಕಟ್ಗಳ ಬದಲು ಸ್ಥಿತಿಸ್ಥಾಪಕತ್ವವನ್ನು ಆರಿಸಿಕೊಂಡ ರೈತ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಾದ್ಯಂತ ರೈತರು ತೀವ್ರ ಸವಾಲುಗಳನ್ನು ಎದುರಿಸಿದ್ದಾರೆ. ಹವಾಮಾನ ಬದಲಾವಣೆ, ಅಕಾಲಿಕ ಶೀತ ಹವಾಮಾನ, ಕಡಿಮೆಯಾದ ಸೂರ್ಯನ ಬೆಳಕು, ವೈರಲ್ ರೋಗಗಳು ಮತ್ತು ಅನಿರೀಕ್ಷಿತ ಮಳೆ. ಈ ಒತ್ತಡದಲ್ಲಿ ಅನೇಕ ಪಪ್ಪಾಯಿ, ಟೊಮೆಟೊ ಮತ್ತು ತರಕಾರಿ ಬೆಳೆಗಳು ವಿಫಲವಾದವು. ಜೂನ್ 14, 2025ರಂದು ಶ್ರೀ ವಿಜಯಕುಮಾರ್ ತಮ್ಮ ಪಪ್ಪಾಯಿ ಬೆಳೆಯಲ್ಲಿ ತೀವ್ರವಾದ ವೈರಲ್ ದಾಳಿಯನ್ನು ಗಮನಿಸಿದರು. ಹಲವರಿಗೆ ಇದು ಸಂಪೂರ್ಣ ಬೆಳೆ ನಷ್ಟವನ್ನು ಸೂಚಿಸುತ್ತದೆ. ಆದರೆ ಜೂನ್ 16, 2025ರಂದು ಅವರು ನಿರ್ಣಾಯಕ ಬದಲಾವಣೆಯನ್ನು ಮಾಡಿದರು. ಖೂಬಾ ಸಾವಯವ ಉತ್ಪನ್ನಗಳನ್ನು ಬಳಸಿಕೊಂಡು ಒಂದು 100% ಸಾವಯವ ವಿಧಾನವನ್ನು ಅಳವಡಿಸಿಕೊಂಡರು. ಕೇವಲ 43 ದಿನಗಳ ನಂತರ ಜುಲೈ 27, 2025ರಂದು ಅವರ ಪಪ್ಪಾಯಿ ಸಸ್ಯಗಳು ಆರೋಗ್ಯಕರ ಹೂ ಬಿಡುವಿಕೆ ಮತ್ತು ಹಣ್ಣಿನ ರಚನೆಯೊಂದಿಗೆ ಸಂಪೂರ್ಣ ಚೇತರಿಕೆಯನ್ನು ತೋರಿಸಿದವು. ಈ ಫಲಿತಾಂಶಗಳನ್ನು ಸೆರೆಹಿಡಿಯಲಾಯಿತು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋಗಳ ಮೂಲಕ ಹಂಚಿಕೊಳ್ಳಲಾಯಿತು. ಇದು ಚೇತರಿಕೆಯ ಆರಂಭಿಕ ಪುರಾವೆಗಳನ್ನು ಸ್ಥಾಪಿಸಿತು. ತಿಂಗಳುಗಳು ಮುಂದುವರೆದಂತೆ ಸವಾಲುಗಳು ಮುಂದುವರೆದವು. ತಾಪಮಾನ ಕಡಿಮೆಯಾಯಿತು, ಶೀತ ಹವಾಮಾನ ತೀವ್ರಗೊಂಡಿತು ಮತ್ತು ಹವಾಮಾನ ಒತ್ತಡ ಹೆಚ್ಚಾಯಿತು. ಆದರೂ ಡಿಸೆಂಬರ್ 2, 2025ರಂದು ಅವರ ಬೆಳೆಗಳು ಇನ್ನೂ ಸಮೃದ್ಧವಾಗಿದ್ದವು, ಬಲವಾದ, ಹಸಿರು ಮತ್ತು ಆರೋಗ್ಯಕರ. ಮತ್ತು ಇಂದು ಡಿಸೆಂಬರ್ 24, 2025ರಂದು ಫಲಿತಾಂಶಗಳು ಪದಗಳಿಗಿಂತ ಜೋರಾಗಿ ಮಾತನಾಡುತ್ತವೆ. ಶ್ರೀ ವಿಜಯಕುಮಾರ್ ಆರೋಗ್ಯಕರ ಟೊಮೆಟೊ ಬೆಳೆಗಳು ಮತ್ತು ಇತರ ತರಕಾರಿಗಳ ಜೊತೆಗೆ ಅತ್ಯುತ್ತಮವಾದ, ಹೆಚ್ಚಿನ ಇಳುವರಿ ನೀಡುವ ಪಪ್ಪಾಯಿಯನ್ನು ಕೊಯ್ಲು ಮಾಡುತ್ತಿದ್ದಾರೆ. ಎಲ್ಲವನ್ನೂ ಒಂದೇ ರಾಸಾಯನಿಕ ಇನ್ಪುಟ್ ಇಲ್ಲದೆ ಬೆಳೆಸಲಾಗಿದೆ. ಈ ಕಥೆಯನ್ನು ನಿಜವಾಗಿಯೂ ಗಮನಾರ್ಹವಾಗಿಸುವುದು ಸ್ಥಿರತೆ. ಇವು ಒಂದು ಬಾರಿಯ ಫಲಿತಾಂಶಗಳಲ್ಲ. ಅವರ ಹಿಂದಿನ ವಿಡಿಯೋಗಳು ಮತ್ತು ಇಂದಿನ ಕೊಯ್ಲು ಶೀತ ಹವಾಮಾನ ಮತ್ತು ಹವಾಮಾನ ಬದಲಾವಣೆಯ ಪರಿಸ್ಥಿತಿಗಳಲ್ಲಿಯೂ ಸಹ ಇಳುವರಿ, ಚೇತರಿಕೆ ಮತ್ತು ರೈತರ ವಿಶ್ವಾಸದ ನಿರಂತರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ರಹಸ್ಯವು ಜೀವಂತ ಮಣ್ಣು ಮತ್ತು ತಡೆಗಟ್ಟುವ ಸಾವಯವ ಆರೈಕೆಯಲ್ಲಿದೆ. ಖೂಬಾ ಮಣ್ಣಿನ ಕಂಡೀಷನರ್ ಮಣ್ಣಿನ ಫಲವತ್ತತೆ ಮತ್ತು ತೇವಾಂಶ ಸಮತೋಲನವನ್ನು ಪುನರ್ನಿರ್ಮಿಸುತ್ತದೆ. ಖೂಬಾ ಮಣ್ಣಿನ ಬೂಸ್ಟರ್ ಬೇರುಗಳು ಮತ್ತು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಬಲಪಡಿಸುತ್ತದೆ. ಖೂಬಾ ಬೆಳವಣಿಗೆಯ ಪ್ರವರ್ತಕವು ಕಡಿಮೆ ಸೂರ್ಯನ ಬೆಳಕು ಮತ್ತು ಶೀತ ಒತ್ತಡದ ಸಮಯದಲ್ಲಿ ಸಸ್ಯ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಮತ್ತು ಖೂಬಾ ನೈಸರ್ಗಿಕ ತೋಟಗಾರಿಕೆ ತೈಲವು ಕೀಟಗಳು, ವೈರಸ್ಗಳು ಮತ್ತು ಶಿಲೀಂಧ್ರ ರೋಗಗಳ ವಿರುದ್ಧ ತಡೆಗಟ್ಟುವ ರಕ್ಷಣೆಯನ್ನು ಒದಗಿಸುತ್ತದೆ. ಕಠಿಣ ರಾಸಾಯನಿಕಗಳೊಂದಿಗಿನ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವ ಬದಲು ಈ ವಿಧಾನವು ಒಳಗಿನಿಂದ ಸಸ್ಯ ರೋಗನಿರೋಧಕ ಶಕ್ತಿಯನ್ನು ನಿರ್ಮಿಸುತ್ತದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯಗಳನ್ನು ಸೃಷ್ಟಿಸುತ್ತದೆ. ಆರೋಗ್ಯಕರ ಸಸ್ಯಗಳು ರೋಗವನ್ನು ವಿರೋಧಿಸುತ್ತವೆ ಮತ್ತು ಸ್ಥಿತಿಸ್ಥಾಪಕ ಸಸ್ಯಗಳು ಹವಾಮಾನ ಒತ್ತಡವನ್ನು ತಡೆದುಕೊಳ್ಳುತ್ತವೆ. ಇಂದು ಶ್ರೀ ವಿಜಯಕುಮಾರ್ ತಮ್ಮ ಹೊಲಗಳಿಗೆ ಭೇಟಿ ನೀಡಲು, ಫಲಿತಾಂಶಗಳನ್ನು ವೀಕ್ಷಿಸಲು ಮತ್ತು ಸಾವಯವ ಕೃಷಿಯಲ್ಲಿ ವಿಶ್ವಾಸವನ್ನು ಪಡೆಯಲು ಸಹ ರೈತರನ್ನು ಆಹ್ವಾನಿಸುತ್ತಾರೆ. ಸಾವಯವ ಕೃಷಿ ಅಪಾಯಕಾರಿಯಲ್ಲ, ಅದು ಸ್ಥಿತಿಸ್ಥಾಪಕತ್ವ ಎಂದು ಅವರ ಪ್ರಯಾಣ ಸಾಬೀತುಪಡಿಸುತ್ತದೆ. ಇದು ಮಣ್ಣನ್ನು ರಕ್ಷಿಸುವ, ವೆಚ್ಚವನ್ನು ಕಡಿಮೆ ಮಾಡುವ, ಸಮಾಜಕ್ಕೆ ಪೌಷ್ಟಿಕ ಆಹಾರವನ್ನು ತಲುಪಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಭೂಮಿಯನ್ನು ರಕ್ಷಿಸುವ ಕೃಷಿಯಾಗಿದೆ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಬೆಳೆಗಳು, ಸುಸ್ಥಿರ ಭವಿಷ್ಯ. ಖೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಯೂಸ್ ಮಾಡಿದ್ದೇವೆ ನಾವು. ಅದೇ ರೀತಿಯಾಗಿ ಗ್ರೋತ್ ಪ್ರೊಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರಲ್ಲಿ 20 ಡೇಸ್ಗೆ ಒಂದ್ಸಲ ಸ್ಪ್ರೇ ಮಾಡ್ತಾ ಇದ್ದೇವೆ. ಅದ್ರ ಸಲುವಾಗಿ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಹಸಿರು ಇವೆ. ಇದೇ ರೀತಿ ಬೇರೆ ಕಡೆ ಎಲ್ಲ ಭಾಳ ಲಾಸ್ ಆಗಿದೆ. ಎಲ್ಲ ಪಪ್ಪಾಯಿಗಳು ಈ ವರ್ಷ ಮಳೆ ಭಾಳ ಆಗಿ ಸಲುವಾಗಿ ನಾವು ಖೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ, ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲು, ಗ್ರೋತ್ ಪ್ರೊಮೋಟರ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದು ಓನ್ಲಿ ಆರ್ಗ್ಯಾನಿಕ್ ಯೂಸ್ ಮಾಡಿದ್ಕೊಂಡು ಇಷ್ಟು ನಮ್ದೆಲ್ಲ ಗಿಡ ಚೆನ್ನಾಗಿವೆ. ಇನ್ನು ಹೂವು ಬೀಳ್ಲತ್ತವ ಸರಿಯಾಗಿ ಕರಿ.
ಆಮೇಲೆ ಏನದಲ್ಲ ಗಿಡಗಳೆಲ್ಲ ಸರಿಯಾಗಿ ಸೇಫ್ಟಿ ಇದೆ, ಏನೂ ಆಗಿಲ್ಲ. ಈಗ ಫುಲ್ ಏನದಲ್ಲ ಎಲ್ಲ ಕಡೆ ಫುಲ್ ಫುಲ್ ಪಪ್ಪಾಯ ಎಲ್ಲ ಕಡೆ ಇದೆ. ಯಾವುದೋ ಗಿಡ ನಮ್ದು ಏನದಲ್ಲ ಲಾಸ್ ಆಗಿಲ್ಲ, ಎಲ್ಲ ಗಿಡಗಳು ಚೆನ್ನಾಗಿದೆ. ಇನ್ನು ಹಚ್ಚು ಹಸಿರಾಗಿ ಹೂವು ಹತ್ತೇವೆ, ಹೂವು ಫುಲ್ ಇದ್ದಾವೆ, ನಮ್ಮ ಮ್ಯಾಲೆ ಹೂವು ಹತ್ತಾ ಇದ್ದಾವೆ. ಎಕರೆಗೆ ಒಂದು ಎಕರೆಗೆ 6 ಚೀಲ ಕೊಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಹಾಕಿದ್ದೇವೆ. ಅದೇ ರೀತಿ ಅಡಿಚಕ್ಕರಿದೆ, ಟೋಟಲ್ 15 ಬ್ಯಾಗ್ ಕೊಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಯೂಸ್ ಮಾಡಿ 2.5 ಎಕರೆ ಹಾಕಿದ್ದೇವೆ. ಮತ್ತು ಎಲ್ಲ ಗ್ರೋತ್ ಪ್ರೊಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಸ್ಪ್ರೇ ಮಾಡಿದ್ದೇವೆ. ಓನ್ಲಿ ಕೊಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡಿ ಸಲುವಾಗಿ ನಮ್ಮ ಟೊಮಾಟೊ ಇಷ್ಟು ಚೆನ್ನಾಗಿದೆ. ಜೂನ್ 14, 2025ರಂದು ಬೀದರ್ನ ಬೋಸ್ಗಾದ ಪಪ್ಪಾಯಿ ರೈತ ವಿಜಯಕುಮಾರ್ ತಮ್ಮ ಜಮೀನಿನಲ್ಲಿ ವಿಪತ್ತು ಸಂಭವಿಸುವುದನ್ನು ಕಂಡರು. ಅವರ ಹಚ್ಚ ಹಸಿರಿನ ಪಪ್ಪಾಯಿ ಮರಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು, ಎಲೆಗಳು ಒಣಗುತ್ತಿದ್ದವು, ರೋಗಗಳು ಹರಡುತ್ತಿದ್ದವು. ಅವರ ಸುತ್ತಲಿನ ಅನೇಕ ರೈತರು ಈಗಾಗಲೇ ತಮ್ಮ ಬೆಳೆಗಳನ್ನು ಕಿತ್ತು ಹಾಕಿದ್ದರು. ಆದರೆ ವಿಜಯಕುಮಾರ್ ವಿಭಿನ್ನ ಆಯ್ಕೆ ಮಾಡಿದರು. ಅವರು ಕೊಬಾ ಸಾವಯವ ಪರಿಹಾರಗಳತ್ತ ಮುಖ ಮಾಡಿದರು. ಜೂನ್ 16ರಿಂದ ಎಚ್ಚರಿಕೆಯಿಂದ ಅನ್ವಯಿಸಿದ ಕೇವಲ 4 ಕೊಬಾ ಸಾವಯವ ಉತ್ಪನ್ನಗಳೊಂದಿಗೆ ಜಮೀನು ಚೇತರಿಸಿಕೊಳ್ಳಲು ಪ್ರಾರಂಭಿಸಿತು. ಕೇವಲ 43 ದಿನಗಳಲ್ಲಿ ಎಲ್ಲವೂ ಬದಲಾಯಿತು. ಕೇವಲ 43 ದಿನಗಳಲ್ಲಿ ಹಳದಿ ಎಲೆಗಳನ್ನು ಆರೋಗ್ಯಕರ ಹಸಿರು ಎಲೆಗಳಿಂದ ಬದಲಾಯಿಸಲಾಯಿತು. ಹೂವುಗಳು ಮರಳಿದವು, ಹಣ್ಣುಗಳು ಬೆಳೆಯಲು ಪ್ರಾರಂಭಿಸಿದವು, ಮತ್ತು ಮುಖ್ಯವಾಗಿ ಅವರು ರಾಸಾಯನಿಕಗಳು ಅಥವಾ ಮರು ನೆಡುವಿಕೆಗೆ ಖರ್ಚು ಮಾಡಲಿಲ್ಲ. ಅವರ ಹೂಡಿಕೆಯನ್ನು ಸಂಪೂರ್ಣವಾಗಿ ಉಳಿಸಲಾಗಿದೆ. ಇಂದು ಜುಲೈ 27ರಂದು ವಿಜಯಕುಮಾರ್ ಅವರ ತೋಟವು ಅಭಿವೃದ್ಧಿ ಹೊಂದುತ್ತಿದೆ ಮತ್ತು ಸಾವಯವ ಕೃಷಿಯಲ್ಲಿ ಅವರ ನಂಬಿಕೆಯೂ ಸಹ. ಸಾವಯವವು ಕೇವಲ ಒಂದು ವಿಧಾನವಲ್ಲ, ಇದು ಒಂದು ಚಳುವಳಿ. ಇದು ವೆಚ್ಚವನ್ನು ಉಳಿಸುತ್ತದೆ, ಮಣ್ಣನ್ನು ನಿರ್ಮಿಸುತ್ತದೆ, ಆರೋಗ್ಯವನ್ನು ರಕ್ಷಿಸುತ್ತದೆ ಮತ್ತು ಎಲ್ಲರಿಗೂ ಪೌಷ್ಟಿಕ ಆಹಾರವನ್ನು ಉತ್ಪಾದಿಸುತ್ತದೆ. ನೀವು ಬೆಳೆ ಸಂಕಷ್ಟ ಎದುರಿಸುತ್ತಿರುವ ರೈತರಾಗಿದ್ದರೆ ನೈಸರ್ಗಿಕ ಮಾರ್ಗವನ್ನು ಆರಿಸಿಕೊಳ್ಳಿ. ಕೊಬಾ ಆಯ್ಕೆ ಮಾಡಿ, ಬದಲಾವಣೆಗೆ ಕಾರಣರಾಗಿರಿ, ಸಾವಯವವಾಗಿ ಬೆಳೆಯಿರಿ, ಭವಿಷ್ಯಕ್ಕೆ ಆಹಾರ ನೀಡಿ. ಇಂದಿನ ವಿಡಿಯೋಗಳನ್ನು ಮತ್ತು ಇಲ್ಲಿ ಲಗತ್ತಿಸಲಾದ ಅವರ ಹಿಂದಿನ ವಿಡಿಯೋಗಳನ್ನು ನೋಡಲು ನಮ್ಮೊಂದಿಗೆ ಸೇರಿ. ರೈತರು ಅಭಿವೃದ್ಧಿ ಹೊಂದಲಿ ಮತ್ತು ಅವರ ಜೀವನವು ಸಮೃದ್ಧವಾಗಲಿ. ಗೊಬ್ಬರ ಯೂಸ್ ಮಾಡ್ತೇವೆ ಕೊಬಾ ಸಾಯಿಲ್ ಕಂಡೀಷನರ್ದು. ಮತ್ತು ಸ್ಪ್ರೇ ಏನದಲ್ಲ
1 ಲೀಟರ್ NHO ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ 1 ಲೀಟರ್ 1 ಎಕರೆಗೆ ಮತ್ತು 250 ಗ್ರಾಮ್ ಗ್ರೋತ್ ಪ್ರೊಮೋಟರ್ ಔಷಧ ಯೂಸ್ ಮಾಡಿ ನಾವು ಸ್ಪ್ರೇ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಗಿಡಕ್ಕೆ. ಈ ತರ ನಮ್ಗೆ ಏನದಲ್ಲ ಯಾವುದೇ ತರದ ರೋಗ ಇಲ್ಲ. ಮತ್ತೆ ಏನದ ವಿಷಮುಕ್ತ ಆಹಾರ ನಮ್ಗೇನ ಸಿಗ್ತದೆ. ಜನರಿಗೆಲ್ಲ ವಿಷಮುಕ್ತ ಆಹಾರ ಕೊಡ್ಬೇಕು, ಆಯ್ತು ಭೂಮಿ ಫಲವತ್ತಾಗಿರ್ತದೆ. ಇದರಿಂದ ಏನದಲ್ಲ ನಮ್ಗೆ ಯಾವುದೇ ರಾಸಾಯನಿಕ ಗೊಬ್ಬರ ನಾವು ಯೂಸ್ ಮಾಡೋದಿಲ್ಲ. ಸ್ಟಾರ್ಟಿಂಗ್ ಹಿಡ್ಕೊಂಡು ನಾವು ಏನು ಮಾಡಿದೆವು ಇದೇ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೇವೆ. ನಮ್ಮದು ಪಪ್ಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಾಯಿ ಎಲ್ಲ ಸರಿಯಾಗಿ ಇದು ಎಷ್ಟು ಇದೆ. सस पूरा कर पूरा स्प्रे मारे फिर करके नेचुरल हॉर्टिकल्चर ऑयल ग्रोथ प्रोमोटर नंबर 1 ओनली ऑर्गेनिक ओनली ऑर्गेनिक. कसं आहे झाड? एक नंबर आहेत बघा. झाडाचं काय टेन्शन नाही. फळ बी मस्त आहे याला. हा फळ एक नंबर आहे. हा पुरा झाड ते क्वालिटी चांगली आहे ती. झाड सगळं साफ आहे. झाड एक नंबर आहे हो का बघा. हे पुरा फुल चांगला सुटलेलं आहे. एक नंबर आहे हो का. काय नाही याच्यामध्ये सिस्टमॅटिक आहे आणि दवा पाणी आपण टाइम प्रकार न करता एकदम व्यवस्थित आहे. ठीक आहे एकदम. ಬೋಸ್ಗ ಬಸವ ಕಲ್ಯಾಣ ಬೀದರ್. ಶ್ರೀ ವಿಜಯಕುಮಾರ್ ಆರ್. ಖುಬಾ ಅವರನ್ನು ಭೇಟಿ ಮಾಡಿ ಇತರರು ಪಪ್ಪಾಯಿ ಬೆಳೆಯನ್ನು ಕೈಬಿಟ್ಟಾಗ ಅವರು ತಮ್ಮ ಪಪ್ಪಾಯಿ ಬೆಳೆಯನ್ನು ಬದಲಾಯಿಸಿದ ಉತ್ಸಾಹಭರಿತ ಸಾವಯವ ರೈತ. ಜೂನ್ 2025ರಲ್ಲಿ ಅವರ ಸಂಪೂರ್ಣ ಬೆಳೆ ಹಳದಿ ಬಣ್ಣಕ್ಕೆ ತಿರುಗುವ ಲಕ್ಷಣಗಳು ಕಂಡುಬಂದವು. ಪಪ್ಪಾಯಿ ಕೃಷಿಯಲ್ಲಿ ಸಂಕಷ್ಟದ ಸ್ಪಷ್ಟ ಸಂಕೇತ. ಆದರೆ ಭಯಭೀತರಾಗುವ ಬದಲು ಅವರು ಸಾವಯವ ಮಾರ್ಗವನ್ನು ಆರಿಸಿಕೊಂಡರು ಮತ್ತು ಖುಬಾ ಸಾವಯವ ಉತ್ಪನ್ನಗಳನ್ನು ತಲುಪಿದರು. ನಾನು ಬೋಸ್ಗ ವಿಜಯಕುಮಾರ್ ರಾಜಣ್ಣಪ್ಪ ಖುಬಾ, ತಾಲೂಕಾ ಬಸವ ಕಲ್ಯಾಣ, ಜಿಲ್ಲಾ ಬೀದರ್. ನಾವು ಇವತ್ತು 2 ಎಕರೆ ಪಪ್ಪಾಯಿ ಮಾಡಿದ್ದೇವೆ. ಅದರಲ್ಲಿ 4 ಚೀಲ ಏನದಲ್ಲ 1 ಎಕರೆಗೆ 4 ಚೀಲ ಖುಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಹಾಕ್ತಾ ಇದ್ದೇವೆ. ಹಾಗೂ 500 ಅರ್ಧ ಕಿಲೋ ಬೂಸ್ಟರ್ ಹಾಕ್ತಾ ಇದ್ದೇವೆ. ಅಂದ್ರೆ 2 ಎಕರೆಗೆ ಒಟ್ಟು 8 ಚೀಲ ಗೊಬ್ಬರ, ಆಮೇಲೆ 500 2 ಪ್ಯಾಕೆಟ್ ಏನದಲ್ಲ ಬೂಸ್ಟರ್ ಹಾಕ್ತಾ ಇದ್ದೇವೆ. ಬುಡದಲ್ಲಿ ನಾವು ಸುತ್ತ ಹಾಕ್ತಾ ಇದ್ದೇವೆ. ನಾನು ವಿಜಯಕುಮಾರ್ ರಾಜಣ್ಣಪ್ಪ ಖುಬಾ, ಬೋಸ್ಗಾ, ತಾಲೂಕಾ ಬಸವ ಕಲ್ಯಾಣ, ಜಿಲ್ಲಾ ಬೀದರ್, ಕರ್ನಾಟಕ. ನಾನು 2 ಎಕರೆ ಪಪ್ಪಾಯಿ ಹಚ್ಚಿದ್ದೇನೆ. ಇದರಲ್ಲಿ 2000 ಗಿಡಗಳಿವೆ. ಆಮೇಲೆ ನಾವು ಈಗ 3 ಸಲ ಆಯ್ತು ಖುಬಾ ಸಾಯಿಲ್ ಕಂಡೀಷನರ್ ಏನದಲ್ಲ ಸ್ಪ್ರೇ ಮಾಡ್ತಾ ಇದ್ದೇವೆ. ಹಾರ್ಟಿಕಲ್ಚರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಅಂತ ಹೇಳ್ಕೇಸಿ 1 ಎಕರೆಗೆ 1 ಲೀಟರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲು. ಆಮೇಲೆ ಒಳಗೆ ಏನದಲ್ಲ ನಾವು ಗ್ರೋತ್ ಪ್ರೊಮೋಟರ್ ಅರ್ಧ ಪ್ಯಾಕೆಟ್ ಅಂದ್ರೆ 250 ಗ್ರಾಮ್. ಆಮೇಲೆ 4 ಲೀಟರ್ ಏನದಲ್ಲ ಗೋ ಅಮೃತ ಕೃಪಾ ಒಂದು ಬ್ಯಾರಲ್ದಲ್ಲಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೇವೆ. ಆವಾಗಿನಿಂದ ಈಗ ಇಲ್ಲಿವರೆಗೆ 3 ಸ್ಪ್ರೇ ಆಗಿವೆ ನಮ್ಮ. ಎಷ್ಟು ಚೆನ್ನಾಗಿ ಹಚ್ಚಗ ಗಿಡಗಳು ಪೂರ ಹಸಿರು ಗಿಡ ಇದೆ ಎಷ್ಟು. ಆಮೇಲೆ ಇದರಲ್ಲಿ ಏನು ಮಾಡಿದೆವು, ಮೆಂತಿ, ಹವೇಜ, ಆಮೇಲೆ झंडू ಹೂವುಗಳು ಗಿಡಗಳು, ಹಂಗೆ ಅನೇಕ ನಮೂನೆ ಏನದಲ್ಲ ನಾವು ಒಳಗೆಲ್ಲ ಸಿಂಪಡಿಸ್ತೇವೆ. ಇದರಿಂದ ಏನದ ಹುಲ್ಲಾಗುದಿಲ್ಲ. ಆಮೇಲೆ ಇದಕ್ಕೆ ಏನಲ್ಲ ಬೆಳೆಗೆ ನುಕ್ಸಾನ ಆಗೋದು. ಯಾವುದೇ ತರಹದ ಕೀಟನಾಶಕಗಳನ್ನು ಇದರಲ್ಲಿ ಇರುವುದಿಲ್ಲ ಅಂತ ಹೇಳಿಕೆ ನಾವು ಈ ತರ ಪೂರ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೇವೆ. ಈಗ 3ನೇ ಸಲ ಖುಬಾ ಸಾಯಿಲ್ ಕಂಡೀಷನರ್ ನಾವೇನದಲ್ಲ ಸ್ಪ್ರೇ ಯೂಸ್ ಮಾಡಿದ್ದೆವು. ಇದರಿಂದ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಇದು ಆಗ್ತಾ ಇದೆ. ನೋಡಿ ಎಷ್ಟು ಸರಿಯಾಗಿ ಹಸಿರು ಇವೆ, ಎಷ್ಟು ಲವಲವಿಕೆ ಇದೆ, ಚೆನ್ನಾಗಿ ಇದೆ. ಹೂವು ಬಿಡಿದೆ, ಕಾಯಿ ಬಿಡ್ಲತ್ತಾವೆಲ್ಲ. ಇದು 3ನೇ ಸಲ ಸ್ಪ್ರೇ ಇದೆ. ಹಿಂಗೆ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೇವೆ ನಾವು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಇದರಲ್ಲಿ ಗ್ರೋತ್ ಪ್ರೊಮೋಟರ್ ಹಾಕಿ ಚೆನ್ನಾಗಿ ನಾವು ಈ ಥರ ಗಿಡ ತೆಗಿಸಿ ಸ್ಪ್ರೇ ಮಾಡ್ತಾ ಇದ್ದೇವೆ. ಇದು 3ನೇ ಸಲ ಸ್ಪ್ರೇ ಇದೆ ನಮ್ಮದು.
ಕುಬಾ ತಂಡದ ಮಾರ್ಗದರ್ಶನದೊಂದಿಗೆ ಅವರು ನೈಸರ್ಗಿಕ ತೋಟಗಾರಿಕೆ ತೈಲ, ಬೆಳವಣಿಗೆ ಪ್ರವರ್ತಕ, ಮಣ್ಣಿನ ಕಂಡೀಷನರ್ ಮತ್ತು ಮಣ್ಣಿನ ವರ್ಧಕ ಅನ್ನು ಬಳಸಿದರು. ಕೇವಲ 1 ವಾರದಲ್ಲಿ ಹಳದಿ ಎಲೆಗಳು ಮತ್ತೆ ಹಸಿರು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದವು. ಹೊಸ ಚಿಗುರುಗಳು, ಹೊಸ ಜೀವನ ಮತ್ತು ಹೊಸ ಭರವಸೆ. ಇಂದು ವಿಜಯಕುಮಾರ್ ಜಿ ರಾಸಾಯನಿಕ ಮುಕ್ತ ಪಪ್ಪಾಯಿ ಬೆಳೆಯಲು ಹೆಮ್ಮೆಪಡುತ್ತಾರೆ ಮತ್ತು ಸಂಪೂರ್ಣವಾಗಿ ಸಾವಯವವಾಗಿ ತೊಗರಿ ಬೇಳೆಯನ್ನು ಬೆಳೆಸಲು ತಯಾರಿ ನಡೆಸುತ್ತಿದ್ದಾರೆ. ಅವರು ತಮ್ಮ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತಿದ್ದಾರೆ, ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತಿದ್ದಾರೆ ಮತ್ತು ಪರಿಸರವನ್ನು ರಕ್ಷಿಸುತ್ತಿದ್ದಾರೆ. ಅವರು ತಮ್ಮ ಜಮೀನಿನ ರೂಪಾಂತರದ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದಾರೆ. ಈಗ ಹಸಿರು, ಆರೋಗ್ಯಕರ ಸಸ್ಯಗಳಿಂದ ತುಂಬಿದೆ. ಅವರು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಸಹ ಮಾಡಬಹುದು. ಪ್ರೀತಿಯ ರೈತರೇ, ಸುಸ್ಥಿರ ಕೃಷಿಗೆ ಬದಲಾಯಿಸುವ ಸಮಯ. ಕುಬಾ ಸಾವಯವ ಉತ್ಪನ್ನಗಳು ಪರೀಕ್ಷಿಸಲ್ಪಟ್ಟ, ವಿಶ್ವಾಸಾರ್ಹ ಮತ್ತು ಹೊಲಗಳಲ್ಲಿ ಸಾಬೀತಾಗಿದೆ. ಬಲವಾದ ಬೇರುಗಳು, ಆರೋಗ್ಯಕರ ಸಸ್ಯಗಳು ಮತ್ತು ಉತ್ತಮ ನಾಳೆಗಾಗಿ ಸಾವಯವಕ್ಕೆ ಹೋಗಿ. ಮಣ್ಣಿಗಾಗಿ, ನಿಮ್ಮ ಬೆಳೆಗಾಗಿ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕುಬಾವನ್ನು ಆರಿಸಿ. ಬಸವಕಲ್ಯಾಣದ ಬೋಸ್ಗಾದಲ್ಲಿರುವ ವಿಜಯಕುಮಾರ್ ಜಿ ಅವರ ಜಮೀನಿಗೆ ಭೇಟಿ ನೀಡಿ ಮತ್ತು ಬದಲಾವಣೆಯನ್ನು ನೀವೇ ನೋಡಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ, ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು.
ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.